ರಾಮನ ಬಂಟ ಹನುಮನಿಗೆ ಜೇನುತುಪ್ಪದ ಅಭಿಷೇಕವನ್ನ ಮಾಡಲಾಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ಇಲ್ಲಿ ಹನುಮನಿಗೆ ವಿಶೇಷ ಪೂಜೆ ಪುನಸ್ಕಾರ ಜೊತೆಗೆ ಜೇನುತುಪ್ಪದ ಅಭಿಷೇಕವನ್ನ ಮಾಡಲಾಗುತ್ತೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಹನುಮಂತನಿಗೆ 1008 ಕೆಜಿ ಜೇನುತುಪ್ಪದ ಅಭಿಷೇಕ ಆಗುತ್ತೆ. ಹೊಳೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಜೇನಿನ ತುಪ್ಪದ ಅಭಿಷೇಕ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿರುವಂತಹ ದೇವಸ್ಥಾನ ಅದು. ರಾಮ ಮಂದಿರ ಉದ್ಘಾಟನೆ ನಿರ್ವಿಘ್ನವಾಗಿ ನೆರವೇರಬೇಕು. ಯಾವುದೇ ತೊಂದರೆಗಳಿರಬಾರ್ದು, ಯಾವುದೇ ಅಡ್ಡಿ ಆತಂಕಗಳಾಗಬಾರ್ದು, ಸಮಸ್ತ ಹಿಂದೂಗಳಿಗೆ ಒಳಿತಾಗಬೇಕು ಅಂತ ಜೇನುತುಪ್ಪದ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಮೂಲದ ಶ್ರೀನಿಧಿ ಶ್ರುತಿ ದಂಪತಿ ಈ ಸೇವೆಯನ್ನ ಮಾಡ್ತಾರೆ. ಮಂತ್ರ ಘೋಷಣೆಗಳೊಂದಿಗೆ ಈ ಒಂದು ಸೇವೆ ಅಲ್ಲಿ ನಡೆಯುತ್ತೆ. ರಾಮ ಮಂದಿರ ಉದ್ಘಾಟನೆಯ ದಿನ ಈ ಒಂದು ಜೇನುತುಪ್ಪದ ಅಭಿಷೇಕ ನಡೆಯುತ್ತೆ. ಹನುಮಂತನಿಗೆ 1008 ಕೆಜಿ ಜೇನುತುಪ್ಪದ ಅಭಿಷೇಕ ಅಲ್ಲಿ ಮಾಡಲಾಗುತ್ತೆ. ಹೊಳೆ ಆಂಜನೇಯ ಸ್ವಾಮಿ ದೇಗುಲ, ಆ ದೇಗುಲದಲ್ಲಿರುವಂಥ ಆಂಜನೇಯ ಮೂರ್ತಿಗೆ ಇಲ್ಲಿ ಜೇನಿನ ಅಭಿಷೇಕವನ್ನ ಮಾಡಲಾಗುತ್ತೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿರುವಂಥ ದೇವಸ್ಥಾನ ಅದು. ಆ ಭಾಗದ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಆ ದೇವಸ್ಥಾನದ ಬಗ್ಗೆ. ರಾಮ ಮಂದಿರ ಉದ್ಘಾಟನೆ ನಿರ್ವಿಘ್ನವಾಗಿ ನೆರವೇರಬೇಕು, ಸಮಸ್ತ ಹಿಂದೂಗಳಿಗೆ ಒಳಿತಾಗಬೇಕು ಅನ್ನೋದು ಇದರ ಉದ್ದೇಶ. ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರು ಸೇರಿ ಪ್ರತಿಷ್ಠೆ ಮಾಡಿರೋ ಪ್ರಾಣದೇವರು ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು 1008 ಕೆಜಿ ಜೇನುತುಪ್ಪ ಅಭಿಷೇಕ ಮಾಡ್ತಾ ಇದೆ. ಶ್ರುತಿ ಶ್ರೀನಿಧಿನ ದಂಪತಿಗಳು, ಬೆಂಗಳೂರಿನ ಭಕ್ತಾದಿಗಳು ಇಂದು ಈ ಅಭಿಷೇಕವನ್ನು ಮಾಡಿಸ್ತಾ ಇದ್ದಾರೆ. ಉದ್ದೇಶ ಅಯೋಧ್ಯೆಯಲ್ಲಿ 22ನೇ ತಾರೀಕು ಏನು ರಾಮನ ಪ್ರತಿಷ್ಠೆ ಆಗಲಿದೆ ಅದು ನಿರ್ವಿಘ್ನವಾಗಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಪೇಜಾವರ್ಸ್ಗಳು ವಿಶ್ವ ಪ್ರಸನ್ನ ತೀರ್ಥರು ನಿನ್ನೆ ವಿಡಿಯೋ ಮಾಡಿ ಕಳಿಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿರ್ವಿಘ್ನವಾಗಿ ಅಲ್ಲಿ ಆಗೋದಕ್ಕೆ ರಾಮ ಆಂಜನೇಯನ ಇದು ಬೇಕು. ಮತ್ತೆ ಈ ನಡೀತಾ ಇರೋಂಥ ಅಭಿಷೇಕನೂ ಸಹ ನಿರ್ವಿಘ್ನವಾಗಿ ಆಗಲಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ, ಮಾಡಲಿ ಅಂದ್ಬಿಟ್ಟು ವಿಶ್ವ ಪ್ರಸನ್ನ ತೀರ್ಥರು ಸಹ ಅನುಗ್ರಹ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಉದ್ದೇಶ ಇದು ನಮ್ಗೆ ಇನ್ನೊಂದು ಬಲ ಬಂತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ. 1008 ಕೆಜಿ ಅಂತ ಅಂದ್ರೆ ಸುಮ್ಮನೆ ಅಲ್ವೇ ಅಲ್ಲ. ಯಾರು ತೆಗೆದುಕೊಂಡಿದ್ದಾರೆ ಈ ಜವಾಬ್ದಾರಿಯನ್ನ, ಉಸ್ತುವಾರಿ ವಹಿಸಿರೋದು ಯಾರು? ಹೌದು ರಾಮ್, ಏನಂದ್ರೆ 22ರಂದು ಶ್ರೀರಾಮಲಲ್ಲನ ಏನ್ ಪ್ರತಿಷ್ಠಾಪನೆ ನಡೆಯುತ್ತೆ, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವಿಘ್ನ ಬರಬಾರ್ದು, ನಿರ್ವಿಘ್ನವಾಗಿ ಪ್ರತಿಯೊಂದು ಕಾರ್ಯನು ಆಗ್ಬೇಕು ಅಂತ ಹೇಳಿ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯ ಅಂದ್ರೆ ಏನು ರಾಮನ ಬಂಟ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇವತ್ತು ಏನು 1008 ಕೆಜಿ ಜೇನುತುಪ್ಪದ ಅಭಿಷೇಕ ಮಾಡ್ತಾ ಇದ್ದು. ಈಗ ಏನಪ್ಪಾ ಅಂದ್ರೆ ಬೆಂಗಳೂರಿನ ಶ್ರೀನಿಧಿ ಮತ್ತೆ ಶ್ರುತಿ ದಂಪತಿಗಳು ಈ ಒಂದು ಅಭಿಷೇಕ ಮಾಡ್ತಾ ಇರುವಂತದ್ದು. ಕಾರಣ ಏನಪ್ಪಾ ಅಂದ್ರೆ 22ರಂದು ನಡೆಯುತ್ತೆ, ಅವತ್ತು ಆ ಒಂದು ಇದಕ್ಕೆ ಯಾವುದೇ ನಿರ್ವಿಘ್ನ ಆಗ್ಬಾರ್ದು, ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಒಳಿತಾಗ್ಬೇಕು ಅಂತ ಹೇಳಿ ಈ ಒಂದು ಅಭಿಷೇಕ ಮಾಡಿಸ್ತಾ ಇರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಶ್ರೀರಾಮ ಲಲ್ಲನ ಏನು ಮೂರ್ತಿ ಪ್ರತಿಷ್ಠಾಪನೆ ಇದೆ ಅವತ್ತು ಎಲ್ಲರೂ ಕೂಡ ಈ ಪ್ರತಿಯೊಬ್ಬ ಹಿಂದೂಗಳಿಗೂ ಒಳ್ಳೇದಾಗ್ಬೇಕು, ಮತ್ತೆ ಅದಲ್ಲದೆ ಇದೊಂದು ಇತಿಹಾಸವಾಗಿ ಉಳ್ಕೋಬೇಕು ಅನ್ನೋದು ಕೂಡ ಇದರ ಒಂದು ಉದ್ದೇಶ ಆಗಿರುವಂತದ್ದು. ಈಗ ಏನು ಮದ್ದೂರಿನ ಶ್ರೀ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಅದು ತುಂಬಾ ಪವರ್ಫುಲ್ ದೇವಸ್ಥಾನ. ಅದರಿಂದಾಗಿ ಶ್ರೀರಾಮನ ಬಂಟ ಆಂಜನೇಯನಿಗೆ ಈ ಒಂದು ಅಭಿಷೇಕ ಮಾಡಿದ್ರೆ ನಿಜವಾಗ್ಲೂ ಎಲ್ಲರನ್ನು ಕಾಯ್ತಾನೆ ಅನ್ನೋ ಒಂದು ಉದ್ದೇಶ ಈ ಅಭಿಷೇಕದಿಂದ ಕೂಡಿರುವಂತದ್ದು. ರಾಮ್, ಥ್ಯಾಂಕ್ ಯು ಬಾಲಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.